Chapu. That's okay, fine. So I go like this only. Okay, now you say. Hi, hello, everyone, namaskara. Hi, hello, namaskara. Welcome Sure. Camera Kannu Camera kanu YouTube channel. YouTube channel. ನಾವಿವತ್ತು Now to ಲೇಕಿರಿ ಸಿಟಿಯಲ್ಲಿ Lucky City. It's so nice today. So we are here. We have so much of fun, and I'm having one stick over here. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್. ನಮಗೆಲ್ಲ ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ. ಇವತ್ತಂತೂ ವೆದರು ತುಂಬಾ ಬ್ಯೂಟಿಫುಲ್ ಆಗಿತ್ತು. ಸೊ ನಾವು ಅದಕ್ಕೇನೆ ಎರಿ ಸಿಟಿಯಲ್ಲಿರೋ ಪ್ರೆಸ್ಕ್ ಐಲ್ ಸ್ಟೇಟ್ ಪಾರ್ಕ್ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಾವೇನು ಟ್ರಾವೆಲ್ ಮಾಡ್ತಿದ್ದೀವಲ್ಲ, ಈ ರೋಡಲ್ಲಿ ಎರಡೂ ಕಡೆನೂ ಬೀಚಸ್ ಇದೆ, ಮಧ್ಯದಲ್ಲಿ ಮಾತ್ರ ರೋಡ್ ಮಾಡಿದ್ದಾರೆ. ಈ ಪ್ಲೇಸ್ ಟ್ರಾವೆಲ್ ಮಾಡೋದಕ್ಕೆ ನೋಡೋದಕ್ಕಂತೂ ತುಂಬಾ ಸಖತ್ತಾಗಿತ್ತು. ಇಲ್ಲಿ ಮ್ಯಾಪಲ್ಲಿ ಕೂಡ ನೋಡ್ಬೋದು ನೀವು, ಎರಡು ಕಡೆ ವಾಟರ್ ಇದೆ, ಮಧ್ಯದಲ್ಲಿ ಮಾತ್ರ ರೋಡು ಮತ್ತೆ ಸ್ವಲ್ಪ ಪಾರ್ಕ್ ತರ ಮಾಡಿದ್ದಾರೆ. ಇಲ್ಲಿ 7-8 ಬೀಚ್ ಎಂಟ್ರೀಸ್ ಇತ್ತು. ಪ್ರತಿಯೊಂದು ಬೀಚ್ ಎಂಟ್ರಿನಲ್ಲೂ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇತ್ತು. ನಾವಿಲ್ಲೇ ಕಾರ್ನ ಪಾರ್ಕ್ ಮಾಡಿ ಬೀಚ್ ಕಡೆ ಹೋಗ್ತಾ ಇದೀವಿ. ಇಲ್ಲಿ ಆಲ್ಮೋಸ್ಟ್ 7-8 ತಿಂಗಳು ನಾವು ವಿಂಟರಲ್ಲೇ ಇರೋದ್ರಿಂದ ನಮಗೆ ಸಮ್ಮರ್ ಬಂದರೆ ಸಾಕಪ್ಪ ಈ ಥರ ಬೀಚ್ಗೆಲ್ಲ ಹೋಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕಾಯ್ತಿರ್ತೀವಿ. ಅಲೆಗಳಂತೂ ತುಂಬಾ ಫೋರ್ಸಲ್ಲಿ ಬರ್ತಾ ಇತ್ತು. ಸ್ಟಾರ್ಟಿಂಗ್ ಹೋಗೋದಕ್ಕೆ ಸ್ವಲ್ಪ ಭಯ ಆಗ್ತಿತ್ತು, ಆಮೇಲೆ ಅದೇ ತುಂಬ ಫನ್ ಆಗಿತ್ತು ನಮಗೆ. ಇನ್ನು ಇಲ್ಲಿ ಕೆಲವರು ನೀರಲ್ಲಿ ಆಟ ಆಡ್ತಿದ್ರೆ, ಇನ್ನು ಕೆಲವರು ಈ ಥರ ಗಾಳಿಪಟಗಳನ್ನ ತೊಗೊಂಡು ಬಂದು ಇಲ್ಲಿ ಹಾರಿಸ್ತಾ ಇದ್ರು. ಇಲ್ಲಿ ಬೀಚಲ್ಲಿ ಜನಗಳಿದ್ದಾರೆ ಅಂದರೆ ಈ ಥರ ರೆಸ್ಕ್ಯೂ ಟೀಮ್ ಅವರು ಯಾವಾಗಲೂ ಓಡಾಡ್ತಾನೆ ಇರ್ತಾರೆ. ಯಾರಾದರೂ ಬೀಚಲ್ಲಿ ಏನಾದರೂ ಬಿದ್ದು ಏನಾದರೂ ಮಾಡ್ಕೊಂಡಿದ್ರೆ ಅವ್ರನ್ನ ರೆಸ್ಕ್ಯೂ ಮಾಡೋದಕ್ಕೆ ಈ ಥರ ರೆಸ್ಕ್ಯೂ ಟೀಮ್ ಅವರು ಯಾವಾಗಲೂ ಇದ್ದೇ ಇರ್ತಾರೆ ಬೀಚ್ ಹತ್ರ. ಮಕ್ಕಳನ್ನ ಕರ್ಕೊಂಡು ಬೀಚ್ಗೆ ಹೋಗ್ತಾ ಇದ್ದೀವಿ ಅಂದರೆ ಈ ಥರ ಬೀಚ್ ಟಾಯ್ಸ್ ಅಂತೂ ಮ್ಯಾಂಡೇಟ್ರಿಯಾಗಿ ತೊಗೊಂಡು ಹೋಗಲೇಬೇಕು, ಇಲ್ಲಾಂದರೆ ಅವ್ರನ್ನ ಬ್ಯುಸಿಯಾಗಿಡೋದು ಕಷ್ಟ ಆಗಿಬಿಡುತ್ತೆ. ಈ ಥರ ಬೀಚ್ ಟಾಯ್ಸ್ನ ತೊಗೊಂಡೋದ್ರೆ ಅವನು ಕೂಡ ಸ್ಯಾಂಡಲ್ಲೆಲ್ಲ ಆಟ ಆಡ್ಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾನೆ. ಇನ್ನು ಈ ಥರ ಸಮುದ್ರ ತೀರದಲ್ಲಿ ವಾಕ್ ಮಾಡೋದು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾವಿಲ್ಲಿ ವಾಕ್ ಮಾಡ್ತಾ ಇಲ್ಲ, ಅಷ್ಟು ದೂರ ಹೋಗಿ ಯಾರು ಬೇಗ ಬರ್ತಾರೆ ಅಂತ ಅಮ್ಮ ಮಗ ಕಾಂಪಿಟೇಷನ್ ಮಾಡ್ತಾ ಇದ್ದೀವಿ. ಯೂಶ್ವಲಿ ಈ ಥರ ಅಮ್ಮ ಮಗನ ಕಾಂಪಿಟೇಷನ್ ಆದಾಗೆಲ್ಲ ಮಗನೇ ಗೆಲ್ಲೇಬೇಕು ಅನ್ನೋದೇ ನಮ್ಮನೆ ಫೈನಲ್ ರಿಸಲ್ಟ್ ಆಗಿರುತ್ತೆ. ಇಲ್ಲ ಅಂದರೆ ನಮ್ಮ ಬಾಸ್ ಫುಲ್ ರಗಳೆ ಮಾಡ್ಕೊಂಡ್ಬಿಡ್ತಾರೆ. ಹೆಂಗೆ ನಾವು ಸೂಪರ್. ಅವನಿಲ್ಲಿ ನೀರಲ್ಲಿ ABCDನ ಬರೆಯೋ ಕಾಂಪಿಟೇಷನ್ ಮಾಡ್ತಿದ್ದಾನೆ, ಆದರೆ ಯಾವಾಗಲೂ ವಾಟರೇ ವಿನ್ ಆಗ್ತಿದೆ. ಸೊ ಅವನು ನಾನು ಬರೀಬೇಕು, ನಾನು ವಿನ್ ಆಗಬೇಕು ಅಂತ ವಾಟರ್ಗೆ ಏಟ್ ಕೊಡ್ತಾ ಇದ್ದಾನೆ. ಬೀಚಲ್ಲಿ ಆಟ ಆಡೋದೇ ಒಂಥರ ಫನ್, ಆದರೆ ಈ ಥರ ಅಲೆಗಳನ್ನ ಸೈಲೆಂಟಾಗಿ ಕುತ್ಕೊಂಡು ನೋಡೋದು ಕೂಡ ಒಂಥರ ಮಜವಾಗಿರುತ್ತೆ. ಬೀಚಲ್ಲಿ ಆಟ ಆಡ್ಕೊಂಡು ಬಂದಮೇಲೆ ಡ್ರೆಸ್ ಚೇಂಜ್ ಮಾಡೋದಕ್ಕೆಲ್ಲ ಈ ಥರ ರೆಸ್ಟ್ ರೂಮ್ಸ್ ಇರುತ್ತೆ. ಬೀಚಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು ಬಂದಮೇಲೆ ನಮಗೆಲ್ಲ ಸುಸ್ತಾಗಿ ಹೊಟ್ಟೆ ಹಸಿತಾ ಇತ್ತು. ಸೊ ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಇಲ್ಲಿ ಹೊರಗಡೆ ನಮಗೆ ಅಷ್ಟು ಆಪ್ಷನ್ಸ್ ಕಡಿಮೆ ಇರುತ್ತೆ. ಸೊ ಮನೆಯಿಂದಲೇ ನಾವು ಊಟ, ಫ್ರೂಟ್ಸು ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿದ್ವಿ. ಇಲ್ಲಿ ನಾನು ಊಟ ಮಾಡಿಕೊಂಡು ನನ್ನ ಮಗನಿಗೂ ಊಟ ತಿನ್ನಿಸ್ತಾ ಇದ್ದೀನಿ.
ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಮಗನಿಗೆ ಸ್ವಲ್ಪ ಎನರ್ಜಿ ಬಂದಿತ್ತು, ಅವನಿಗೆ ಸ್ವಲ್ಪ ಫೋಟೋಶೂಟ್ನೆಲ್ಲ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ಬೀಚ್ ಹತ್ರನೇ ಅಲ್ಲಿ ವಾಚ್ ಟವರ್ ಇತ್ತು. ಸೊ ವಾಚ್ ಟವರ್ನ ನೋಡೋಣ ಅಂತ ಹೋಗ್ತಾ ಇದೀವಿ. ನಾವು ಒಳಗೆ ಎಂಟರ್ ಆಗಲಿಲ್ಲ, ಇಲ್ಲಿ ತುಂಬಾನೇ ರಶ್ ಇತ್ತು. ಸೊ ಅದ ಕಾರಣ ಅದನ್ನ ಆಚೆಯಿಂದನೇ ನೋಡ್ಕೊಂಡು ಹೊರಟ್ವಿ. ಈ ವಾಚ್ ಟವರ್ನ 1872 ಅಲ್ಲೇ ಕಟ್ಟಿದ್ರಂತೆ. ಬಟ್ ಸ್ಟಿಲ್ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಇದೇ ಪ್ಲೇಸ್ಗೆ ವಿಂಟರ್ ಅಲ್ಲಿ ಬಂದಿದ್ವಿ. ಅವಾಗ ಇಲ್ಲಿ 10ರಿಂದ 20 ಆಮೆಗಳು ಈ ಮರದ ದಿಬ್ಬೆ ಮೇಲೆ ಕೂತಿದ್ವು. ಬಟ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಒಂದೇ ಒಂದು ಆಮೆ ಕೂತಿತ್ತು, ಇನ್ನೆಲ್ಲ ನೀರೊಳಗಡೆ ಹೊರಟೋಗ್ಬಿಟ್ಟಿತ್ತು. ನಾವು ಆ ಆಮೆಗಳನ್ನೇ ನೋಡೋಣ ಅಂತ ಹೋಗಿದ್ವಿ. ಬಟ್ ನಮಗೆ ಈ ಸಲ ಆ ಪಿಕ್ಚರ್ ಸಿಗ್ಲಿಲ್ಲ. ಬಟ್ ಒಂದೇ ಒಂದು ಆಮೆ ಮಾತ್ರ ಕೂತಿತ್ತು, ನೋಡ್ಬೋದು ನೀವು. ಇಲ್ಲಿ ತುಂಬಾನೇ ವಾಟರ್ ಆಕ್ಟಿವಿಟೀಸ್ ಮಾಡ್ತಿರ್ತಾರೆ. ಕೆಲವರು ಕಯಾಕಿಂಗ್ ಮಾಡ್ತಿದ್ರು, ಬೋಟಿಂಗ್ ಮಾಡ್ತಿದ್ರು. ಇನ್ನು ಕೆಲವರು ಇಲ್ಲಿ ಸೈಕಲ್ ಸಿಗುತ್ತೆ, ಸೈಕಲ್ಸ್ನ ರೆಂಟಿಗೆ ತಗೊಂಡು ಈ ಪಾರ್ಕ್ನ ಎಂಟೈರ್ ರೌಂಡ್ ಹೊಡ್ಕೊಂಡು ಬರ್ತಾರೆ. ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಅದನ್ನ ಮುಗಿಸ್ಕೊಂಡು ನಾವಿಲ್ಲಿ ಪೆರ್ರಿ ಮೆಮೋರಿಯಲ್ ಅಂತ ಒಂದು ಪ್ಲೇಸ್ ಇತ್ತು, ಅಲ್ಲಿಗೆ ಬಂದಿದ್ವಿ. ಈ ಪ್ಲೇಸ್ನ ವಿಶೇಷತೆ ಏನಪ್ಪಾ ಅಂದ್ರೆ 1812ರಲ್ಲಿ ವಾರ್ ಆಯ್ತಂತೆ, ಬ್ಯಾಟಲ್ ಆಫ್ ಲೇಕ್ ಇರಿ ಅಂತ ಕರೀತಾರೆ. ಸೊ ಆ ವಾರ್ ಅಲ್ಲಿ ಇವರು ವಿನ್ ಆಗಿದ್ದಕ್ಕೋಸ್ಕರ ಈ ಮೆಮೋರಿಯಲ್ನ ಬಿಲ್ಡ್ ಮಾಡಿದ್ದಾರೆ. ಈ ಮೆಮೋರಿಯಲ್ ಹತ್ರನೇ ಒಂದು ಬೋಟ್ ಅಲ್ಲಿ ಲೇಕ್ ಇರಿ ಸಿಟಿನ ಟೂರ್ ಕರ್ಕೊಂಡು ಹೋಗ್ತಾರೆ. ಬಟ್ ನಾವು ಹೋಗಿದ್ದ ದಿನ ಆ ಟೂರ್ ಇರಲಿಲ್ಲ. ಮೆಮೋರಿಯಲ್ ಇಂದ ನೋಡಿದ್ರೆ ಲೇಕ್ ಇರಿ ಸಿಟಿ ಈ ತರ ಕಾಣಿಸುತ್ತೆ. ನಾವು ಲೇಕ್ ಇರಿ ಸಿಟಿ ಬೀಚು ಎಲ್ಲ ಎಂಜಾಯ್ ಮಾಡ್ಕೊಂಡು ಅಲ್ಲೇ ಒಂದು ಐಸ್ ಕ್ರೀಮ್ ಶಾಪ್ ಇತ್ತು, ಐಸ್ ಕ್ರೀಮ್ನ ತಿನ್ಕೊಂಡು ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇದೇ ತರ ವಿಡಿಯೋಸ್ಗೆ ಕ್ಯಾಮ್ರಾ ಕಣ್ಣು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.